ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಮೀನಾಕ್ಷಿ ಅಂತ. ಊರು ರಾಯಬಾಗ್. ವಯಸ್ಸು 28 ವರ್ಷ ತುಂಬಿದೆ. ಸಮಸ್ಯೆ: ಗಂಡ ನಿಧನರಾಗಿದ್ದಾರೆ. ಗಂಡನ ಹೆಸರು ಬಂದು ಸೋಮನಾಥ್. ಚಪಾತಿ ಕೆಂಪಾಗಿ ಇದೆ. ಗೂಟ 6 ಇಂಚಿನ ಗೂಟ ಬೇಕು. ಆಸ್ತಿ 12 ಸೈಟ್ಗಳಿವೆ. ಚೆಂಡುಗಳು ಕೈ ತುಂಬಾ ಬರುತ್ತವೆ. ಕಾಚ ನೀವು ತಂದರೆ ಹಾಕಿಕೊಳ್ಳುತ್ತೇನೆ. ಸ್ನೇಹಿತರೆ, ಮೀನಾಕ್ಷಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಬದುಕಿನ ಪಯಣ: ಬಡ ಕುಟುಂಬದ ಹುಡುಗಿಯಾದರೆ ನೋಡಲು ಸುಂದರವಾಗಿ ಇದ್ದೇನೆ, ಹಾಗಾಗಿ ಶ್ರೀಮಂತರ ಸೊಸೆಯಾದೆ. ಗಂಡ ಅನಾರೋಗ್ಯದ ಕಾರಣ ತೀರಿಕೊಂಡರು. ನನಗೆ ಮುದ್ದಾದ ಒಂದು ಹೆಣ್ಣು ಮಗು ಇದೆ. ವಯಸ್ಸು ಚಿಕ್ಕದಾಗಿದೆ, ಹಾಗಾಗಿ 2ನೇ ಮದುವೆ ಮಾಡಿಕೊಳ್ಳಲು ಬಯಸಿದ್ದೇನೆ. ಮದುವೆಗೆ ಅತ್ತೆ ಮಾವ ಒಪ್ಪುತ್ತಿಲ್ಲ, ಹಾಗಾಗಿ ತಾಯಿಯ ಮನೆಯಲ್ಲಿ ಇದ್ದೇನೆ. ಗಂಡನ ಆಸ್ತಿಯಲ್ಲಿ ಅರ್ಧ ಭಾಗ ನನ್ನದಾಗಿದೆ. ಸ್ನೇಹಿತರೆ, ಮೀನಾಕ್ಷಿಯವರು ಬದುಕಿನ ಪಯಣದಲ್ಲಿ ಯಾವೆಲ್ಲ ಕಷ್ಟಗಳು ಸಹಿಸಿಕೊಂಡು ಬದುಕಿದ್ದಾರೆ ಅನ್ನುವುದನ್ನ ಸವಿಸ್ತಾರವಾದ ಮಾಹಿತಿಯನ್ನ ನೀಡಿದ್ದಾರೆ. ಹುಡುಗನ ಲಕ್ಷಣಗಳು: ಬಡ ಕುಟುಂಬದಿಂದ ಬಂದವನಾಗಿರಬೇಕು. 30 ವರ್ಷದ ಒಳಗಿನವರಿಗೆ ಮೊದಲ ಆದ್ಯತೆ. ಒಳ್ಳೆಯ ಉದ್ಯೋಗದಲ್ಲಿ ಇರಬೇಕು. ಕುಟುಂಬದ ಜವಾಬ್ದಾರಿ ನೀವೇ ವಹಿಸಬೇಕು. ತೂತಿಗೆ ಸುಖ ನೀಡಲು ತುಂಬಾನೇ ಆಸಕ್ತಿ ಹೊಂದಿರಬೇಕು. ಚಪಾತಿ ತಿನ್ನಲು ನಿಪುಣನಾಗಿರಬೇಕು. ಮುಟ್ಟಿನ ಸಮಯದಲ್ಲಿ ಬಟ್ಟೆ ತೆಗೆದು ದೆಂಗಬೇಕು. ಬೇಡ ಅಂದರೂ ದಿನಾ ಸುಖ ತೋರಿಸಬೇಕು. ನಿಮಗೆ ನಾನಿಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಪೊಂಚಂಪಲ್ಲಿ ಸಾರಿ ತೆಲಂಗಾಣದ ಸಾಂಪ್ರದಾಯಿಕ ಸಾರಿಯಾಗಿದೆ. ಇದು ಹತ್ತಿ ಮತ್ತು ರೇಷ್ಮೆ ಬಟ್ಟೆಯಿಂದ ಮಾಡಲ್ಪಟ್ಟಿದೆ. ನೈಸರ್ಗಿಕ ಬಣ್ಣಗಳ ಮಿಶ್ರಣದಿಂದ ನೇಯ್ಗೆ, ಕೈಯಿಂದ ನೇಯ್ದೆ. ಪೊಂಚಂಪಲ್ಲಿ ಸಾರಿಗಳು ತಮ್ಮ ವಿಶಿಷ್ಟ ಜಾಮಿತಿಯ ಮಾದರಿಗಳು ಮತ್ತು ರೋಮಾಂಚಕ ಬಣ್ಣಗಳಿಂದ ಪ್ರಸಿದ್ಧವಾಗಿವೆ. ದೀಪಾವಳಿ, ಗಣೇಶ ಚತುರ್ಥಿ ಮುಂತಾದ ಮದುವೆಗಳು ಮತ್ತು ಹಬ್ಬಗಳ ಸಮಯದಲ್ಲಿ ಅವುಗಳನ್ನು ಹೆಚ್ಚಾಗಿ ಧರಿಸಲಾಗುತ್ತದೆ. ಈ ಸಾರಿಗಳು ಚಿನ್ನದ ಆಭರಣಗಳು, ಚಿನ್ನದ ದುಪಟ್ಟಗಳು ಮತ್ತು ಜುಮ್ಕಾಗಳು ಅಥವಾ ಕಿವಿಯೋಲೆಗಳೊಂದಿಗೆ ಭಾರವಾದ ಆಭರಣಗಳ ಸೆಟ್ಗಳೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ಇಕ್ಕತ್ ಅಥವಾ ಟೈ ಮತ್ತು ಡೈ ಪೊಂಚಂಪಲ್ಲಿ ಎಂದು ಕರೆಯುತ್ತಾರೆ. ಇದು ನೇಯ್ಗೆ ಮಾಡುವ ಬಟ್ಟೆಯಾಗಿದ್ದು ಇದರಿಂದ ದಪ್ಪ ಮಾದರಿ ಮತ್ತು ಬಣ್ಣವನ್ನು ವಾರ್ಪಿಗೆ ವರ್ಗಾಯಿಸುತ್ತದೆ. ಇದರಿಂದಾಗಿ ದಪ್ಪ ಮಾದರಿ ಮತ್ತು ಬಣ್ಣವನ್ನು ರಚಿಸುತ್ತಾರೆ. ಸಾರಿ ನೇಯ್ದ ನಂತರ ಅದರ ಮೇಲೆ ಕಾಣಿಸಿಕೊಳ್ಳುವ ಸಂಕೀರ್ಣ ವಿನ್ಯಾಸಗಳನ್ನು ಬಹಿರಂಗಪಡಿಸಲು ಸಾರಿಯ ವಾರ್ಪ್ ಮತ್ತು ನೇಯ್ಗೆ ಎಳೆಗಳನ್ನು ಬಣ್ಣ ಮಾಡಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.